ನಮಸ್ಕಾರ ಸ್ನೇಹಿತರೆ, ಫ್ಯೂಚರ್ ಪಾತ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನೀವು ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ಬಯಸುತ್ತಿದ್ದೀರಾ? ಆದರೆ ಅರ್ಜಿ ಹೇಗೆ ತುಂಬುವುದು? ಯಾವ ಹಂತದಲ್ಲಿ ಏನು ಆಯ್ಕೆ ಮಾಡಬೇಕು? ಹಾಸ್ಟೆಲ್ ಪ್ರಯಾರಿಟಿಯನ್ನು ಹೇಗೆ ಸೆಟ್ ಮಾಡಬೇಕು ಎಂಬ ಗೊಂದಲದಲ್ಲಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿಯೇ ಇದೆ. ಇಂದಿನ ಈ ವಿಡಿಯೋದಲ್ಲಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮೂಲಕ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಅನ್ನು ಆರಂಭದಿಂದ ಕೊನೆಯ ಸಬ್ಮಿಟ್ ಮಾಡುವವರೆಗೆ ಸಂಪೂರ್ಣವಾಗಿ ಹಂತವಾಗಿ ತೋರಿಸುತ್ತೇನೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಮೊದಲು ಹೇಳಿದ ಹಾಗೆ ನಾವೀಗ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಅಪ್ಲೈ ಮಾಡೋದು ವಿಧಾನವನ್ನು ಪೂರ್ತಿಯಾಗಿ ಹೇಳಿಕೊಡ್ತೀನಿ. ಫಸ್ಟು PCWD ಕರ್ನಾಟಕ OAN ವೆಬ್ಸೈಟ್ಗೆ ಹೋಗಿ ಇಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸ್ ಬಂದ ನಂತರ ಇಲ್ಲಿ ಮತ್ತಷ್ಟು ಮೇಲೆ ಕ್ಲಿಕ್ ಮಾಡಿ. ಮತ್ತಷ್ಟು ಕ್ಲಿಕ್ ವಿದ್ಯಾರ್ಥಿ ಅರ್ಜಿ ಆಹ್ವಾನ ಕೂಡಲೇ ಅರ್ಜಿ ಸಲ್ಲಿಸಿ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ PUCಗೆ ಮತ್ತು ಡಿಪ್ಲೊಮಾ ಸಮಾಂತರ ಮತ್ತು ITIಗೆ ಕೋರ್ಸಿನ ಸಂಬಂಧಿಸಿದಂಥ ಮಾತ್ರ ಹಾಸ್ಟೆಲ್ ಅಪ್ಲಿಕೇಶನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ ನಂತರ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅಂತ ಕ್ಲಿಕ್ ಮಾಡಿ. ಪೋಸ್ಟ್ ಮ್ಯಾಟ್ರಿಕ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ SSP ಅಕೌಂಟ್ ಇದೆಯಾ ಇಲ್ಲ ಕೇಳುತ್ತೆ. ಎಸ್ ಆದರೆ ಎಸ್, ನೀವು ನೋ ಅಂದರೆ ನೋ. ಎಸ್ ಅದು ಕ್ಲಿಕ್ ಮಾಡಂತ ನಿಮ್ಮ SSP ID ಹಾಕಿ, ನಿಮ್ಮ ಪಾಸ್ವರ್ಡ್ ಹಾಕಿ, ಕ್ಯಾಪ್ಚನ್ ಹಾಕಿ ಲಾಗಿನ್ ಅಂತ ಮಾಡಿ. ಲಾಗಿನ್ ಮಾಡಿದ್ಮೇಲೆ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡಿ. ಅಪ್ಲೈ ಫಾರ್ ಹಾಸ್ಟೆಲ್ ಕ್ಲಿಕ್ ಮಾಡೋ ನಂತರ ಇಲ್ಲಿ ಸ್ಟಾಫ್ ಫೋನಲ್ಲಿ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ನಂತರ ಇಲ್ಲಿ ನಿಮ್ಮ SLC ಡೀಟೇಲ್ಸನ್ನು ಕೇಳುತ್ತೆ. ಫಸ್ಟ್ ಡೂ ವಾಂಟ್ ಟು ಚೇಂಜ್ ಮ್ಯಾಟ್ರಿಕ್ ಟೈಪ್ ಅಂತ ಕೇಳುತ್ತೆ. ನೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ SLC ಇದ್ರೆ ಹಾಕಿ, CBSE ಹಾಕಿ, ICSE ಹಾಕಿ, ಅದು ಸ್ಟೇಟ್ ಬೋರ್ಡ್ ಹಾಕಿ ನೀವು SLC ಅಂತ ಟೈಪ್ ಮಾಡಿ. ನಿಮ್ಮ SLC 10 ಮಾರ್ಕ್ಸ್ಗಳಂತ ಇದ್ದಂಥ ರಿಜಿಸ್ಟರ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡೋ ನಂತರ ಇಲ್ಲಿ ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡಿ. ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ SLC ಅಂತ ಇರೋಂಥ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಬರುತ್ತೆ. ನಿಮ್ಮ ನೇಮ್ ಆಗಿರೋದು, ಇಯರ್ ಪಾಸ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿದ್ರು ಎಲ್ಲ ಕರೆಕ್ಟ್ ಆಗಿದ್ದರೆ ಮಾತ್ರ ಸೇವ್ ಆ್ಯಂಡ್ SLC ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಸೇವ್ SLC ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪಾಪಪ್ ಬರುತ್ತೆ. ಓಕೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಕಾಸ್ಟ್ ಇನ್ಕಮ್ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮ್ಮ ರಿಲೀಜಿಯನ್ನು ಸೆಲೆಕ್ಟ್ ಮಾಡಿ, ಹಿಂದೂ ಅಂತ. ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ, ನಿಮ್ಮ SC ಆಗಲಿ ST ಆಗಲಿ, ಕ್ಯಾಟಗರಿ 1 ಆಗಲಿ 2A 2B ಕ್ಯಾಟಗರಿ 1 ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ಏನು ಕಾಸ್ಟ್ ಸರ್ಟಿಫಿಕೇಟ್ ನಂಬರು, ಇನ್ಕಮ್ ಸರ್ಟಿಫಿಕೇಟ್ ನಂಬರು, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇದಂತ RD ನಂಬರ್ನ ಇಲ್ಲಿ ಎಂಟ್ರ್ ಮಾಡಿ. ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ನ ಎಂಟ್ರ್ ಮಾಡಿ. ಕಾಸ್ಟ್ ಸರ್ಟಿಫಿಕೇಟು ಲೈಫ್ ಸ್ಪ್ಯಾನ್ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟು 5 ಇಯರ್ಗೊಮ್ಮೆ ನೀವು ರಿನ್ಯೂವಲ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಕಾಸ್ಟ್ ಸರ್ಟಿಫಿಕೇಟ್ ನಂಬರು. ಮತ್ತು ಎಕ್ಸ್ಪೈರ್ ಆಗಿದ್ದರೆ ಇಲ್ಲಿ ಹಾಕ್ಲಾಕ್ಕೆ ಬರೋಲ್ಲ. ಅದಕ್ಕೆ ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆನೇ ನೀವು ಅಪ್ಲೈ ಮಾಡಬೇಕು. ಇಲ್ಲಾಂದರೆ ನೀವು ಹೊಸ ಮಾಡಿಸ್ಬೇಕು ಆಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ನಾನು ಟೈಪ್ ಮಾಡ್ತಾಯಿದ್ದೀನಿ. ಟೈಪ್ ಮಾಡಿದ ನಂತರ ಇಲ್ಲಿ ರಿಸೆಟ್ ಹೊಡೆದ್ರೆ ನೀವು ಮತ್ತೆ ಇನ್ನೇನು ಫಸ್ಟಿಂದ ಡೀಟೇಲ್ಸ್ ಎಲ್ಲ ರಿಸೆಟ್ ಹಾಕೋ ಇನ್ಫಾರ್ಮೇಷನ್ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಚೆಕ್ ಅಂತ ಕ್ಲಿಕ್ ಮಾಡಿ. ಚೆಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಕಾಸ್ಟ್ನಲ್ಲಿ ಇನ್ಕಮಲ್ಲಿ ಇರೋಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಕರೆಕ್ಟ್ ಇದ್ದರೆ ಸೇವ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಪಾಪಪ್ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ನಿಮ್ಮ ಪರ್ಸನಲ್ ಡೀಟೇಲ್ಸ್ನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ನೇಮು, ಫಾದರ್ ನೇಮು, ಮದರ್ ನೇಮು ಚೇಂಜಸ್ ಇದೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ನೋಡಿದ್ದೀನಿ ನಾನು. ಫಾದರ್ ನೇಮ್ ಮದರ್ ನೇಮ್ ಎರಡು ಸೇಮ್ ಇದೆ. ಅದು ಸಮ ಒಂದು ಸ್ವಲ್ಪ ಚೆಕ್ ಮಾಡಿ ನಿಮ್ಮ ಫಾದರ್ ನೇಮ್ ಮದರ್ ನೇಮ್ ಟೈಪ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಆಮೇಲೆ ಡೂ ಯು ಹ್ಯಾವ್ ಎನಿ ಸ್ಪೆಷಲ್ ಕ್ಯಾಟಗರಿ ಅಂತ ಕೇಳುತ್ತೆ. ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಇಮೇಲ್ ID ನ ಕ್ಲಿಕ್ ಮಾಡಿ. ಇಮೇಲಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಹೋಮ್ ಡಿಸ್ಟ್ರಿಕ್ಟ್ ಯಾವುದಂತ ಕ್ಲಿಕ್ ಮಾಡಿ. ಹೋಮ್ ಡಿಸ್ಟ್ರಿಕ್ಟ್ ಆದಮೇಲೆ ನಿಮ್ಮ ಹೋಮ್ ತಾಲೂಕು ಆದರೆ ಹೋಮ್ ತಾಲೂಕು ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಅಸೆಂಬ್ಲಿ, ನಿಮ್ಮ ವೋಟಿಂಗು ಯಾವ ಊರಿಗೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಪಿನ್ ಕೋಡ್ ನಂಬರ್ನು ಹಾಕಿ. ಜಿಲ್ಲಾ ಅಲ್ಲಿ ತಾಲೂಕಲ್ಲಿ ಅದರದ್ದು ಪಿನ್ ಕೋಡ್ ನಂಬರ್ನ ಟೈಪ್ ಮಾಡಿ. ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ಸು ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೆ ಹಾಗೆ ಟೈಪ್ ಮಾಡಿ. ಸುಮ್ಮನೆ ರಿಸ್ಕ್ ಬೇಡ. ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೆ ಹಾಗೆ ಟೈಪ್ ಮಾಡಿ. ಅದರ ಜೊತೆಗೆ ನಿಮ್ಮ ಡಿಸ್ಟ್ರಿಕ್ಟ್ನ ನೇಮ್ನು ಟೈಪ್ ಮಾಡಿ. ಹಾಗೆ ನಿಮ್ಮ ಪಿನ್ ಕೋಡ್ ನೇಮ್ನು ಟೈಪ್ ಮಾಡಿ. ಸುಮ್ಮನೆ ಏಕೆ ಪರ್ಮನೆಂಟ್ ಅಡ್ರೆಸ್ನ ಟೈಪ್ ಮಾಡ್ತಾಯಿದ್ದೀನಿ. ಈಗ ಆಧಾರ್ ಕಾರ್ಡಲ್ಲಿ ಹೇಗಿದೆ ಹಾಗೆ ಟೈಪ್ ಮಾಡಿ. ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ನೋಡ್ಕೊಳ್ಳಿ. ಮೇಲಿನೆಲ್ಲ
ಪರ್ಮನೆಂಟ್ ಅಡ್ರೆಸ್ನ ಈಗ ಟೈಪ್ ಮಾಡಿದೆ. ನೆಕ್ಸ್ಟು ಆರ್ ಯು ಡಾಮಿನೆನ್ಸ್ ಆಫ್ ಕರ್ನಾಟಕ ಅಂತ ಕೇಳುತ್ತೆ. ನೀವು ಕರ್ನಾಟಕ ನಿವಾಸಿಯಾಗಿರಿ ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ, ನೋ ಅಂದರೆ ನೋ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಯುವರ್ ಫೋಟೋವನ್ನು ಕ್ಲಿಕ್ ಮಾಡಿ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ. ಇಲ್ಲಿ ಅಪ್ಲೋಡ್ ಅಂತ ಬಟನ್ ಇದೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ನಡೆಯುತ್ತೆ, ನಿಮ್ಮ ಮೊಬೈಲ್ ನಂಬರ್ ಎರಡು ಹೋದರೂ ನಡೆಯುತ್ತೆ. ನಿಮ್ಮ ಮೊಬೈಲ್ ನಂಬರ್ ಆಗ್ಬೋದು, ಪೇರೆಂಟ್ಸ್ ಮೊಬೈಲ್ ನಂಬರ್ ಆಗ್ಬೋದು, ಯಾವಾಗ ಬೇಕಾದ್ರೂ ಟೈಪ್ ಮಾಡಿ. ಇಲ್ಲಿ ಮೊಬೈಲ್ ನಂಬರ್ನ ಟೈಪ್ ಮಾಡಿ, ಇಲ್ಲಿ ಸೆಂಡ್ OTP ಅಂತ ಕೊಡೋದು ಎಂಟರ್ ಮಾಡಿ. ಸೆಂಡ್ OTP ಅಂತ ಎಂಟರ್ ಮಾಡ್ಕೊಳ್ಳಿ. 4 ಡಿಜಿಟ್ ಒಂದು OTP ಬರುತ್ತೆ. ಆ OTPನಲ್ಲಿ ಟೈಪ್ ಮಾಡಿ. OTPನ ಟೈಪ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಅದಾವೋ ಇಲ್ಲೋ, ತಪ್ಪದಾವೋ ಇಲ್ಲೋ. ಎಲ್ಲ ಕರೆಕ್ಟ್ ಆಗಿದ್ದರೆ ಮಾತ್ರ ಸೇವ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಪಾಪಪ್ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಯೂನಿವರ್ಸಿಟಿ ಡಿಪ್ಲೊಮಾ ಆಗಿರ್ಬೋದು, ITI ಇರ್ಬೋದು, PUC ಇರ್ಬೋದು, ವಾಟ್ ಎವರ್ ಯು ಹ್ಯಾವ್ ನೀವು ಸೆಲೆಕ್ಟ್ ಮಾಡ್ಬೋದು. ನೀವು PUC ಇದ್ದರೆ PUC ಸೆಲೆಕ್ಟ್ ಮಾಡಿ. PUC ಇದ್ದರೆ ಡಿಪಾರ್ಟ್ಮೆಂಟ್ ಆಫ್ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡಿ. ಇನ್ನು UGನೋ PGನೋ ಡಿಪ್ಲೊಮಾ IT PUC ಅಂತ ಸೆಲೆಕ್ಟ್ ಮಾಡಿ. UG PGನ ಬಿಟ್ಟಿಲ್ಲ. ಯೂನಿವರ್ಸಿಟಿ ಬೋರ್ಡ್ ನಂಬರ್ ಕೇಳ್ತಾರೆ, ನೋ ಅಂತ. ನಿಮ್ಮ ಕಾಲೇಜ್ ಡಿಸ್ಟ್ರಿಕ್ಟ್ ಯಾವುದಂತ ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ಮ ಕಾಲೇಜ್ ತಾಲೂಕು ಯಾವುದಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನಿಮ್ಮ ಕಾಲೇಜ್ ನೇಮ್ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಎಂಟರ್ ಮಾಡಿದೆ ನಿಮ್ಮ ಕಾಲೇಜ್ ನೇಮನ್ನು ಟೈಪ್ ಮಾಡಿದರೆ ಇಲ್ಲಿ ನಿಮ್ಮ ಕಾಲೇಜ್ ಹೆಸರು ಆಟೋಮೆಟಿಕ್ ಬಂದ್ಬಿಡುತ್ತೆ. ಆಮೇಲೆ ನಿಮ್ಮ ಕೋರ್ಸು, ನೀವು ಸೈನ್ಸ್ದಾಗಿರೋದು PCMB PCMC ಆಗುತ್ತೆ, ನೀವು ಆರ್ಟ್ಸ್ ಇರೋದು ವಾಟ್ ಎವರ್ ಯು ಕಾಂಬಿನೇಷನ್. ನೆಕ್ಸ್ಟು ನಿಮ್ಮ ಸೆಲೆಕ್ಟ್ ಕೋರ್ಸು ನೀವು ಸೆಕೆಂಡ್ ಇಯರ್ ಆಫ್ ಫಸ್ಟ್ ಇಯರ್ ಇರೋ ಸೆಕೆಂಡ್ ಇಯರ್ ಅಂತ ಇಲ್ಲಿ ಎಂಟ್ರ್ ಮಾಡಿ. ಸೆಲೆಕ್ಟ್ ಮಾಡಿದ್ರೆ ಸೇವ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ 10th ಮಾರ್ಕ್ಸ್ಗಳಂತ ಡೀಟೇಲ್ಸ್, ನಿಮ್ಮ 10th ಮಾರ್ಕ್ಸ್ಗಳು ಪರ್ಸೆಂಟೇಜ್ ಎಷ್ಟಾಗಿದೆ, ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲ ಅವ್ರದ್ದು ಕರೆಕ್ಟ್ ಇದ್ದರೆ ಸೇವ್ ಅಂತ ಮಾಡಿ ಅಂತ ಪಾಪ ಬರುತ್ತೆ, ಓಕೆ ಅಂತ ಮಾಡಿ. ಇಲ್ಲಿ BCD ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಹಾಸ್ಟೆಲ್ಸಲ್ಲಿ ಅಪ್ಲೈ ಮಾಡಿದರೆ ನಿಮ್ಮ ಕಾಲೇಜ್ ನಿಯರೆಸ್ಟ್ ಯಾವ ಹಾಸ್ಟೆಲ್ ಇದ್ದಾವೆ ಎಲ್ಲ ಹಾಸ್ಟೆಲ್ಗಳು ಇಲ್ಲಿ ಬರ್ತೀವಿ. ಪ್ರಿಯಾರಿಟಿ ವೈಸು ನಿಮ್ಮ ಹಾಸ್ಟೆಲ್ ಬೇಕಾದ ಹಾಸ್ಟೆಲ್ನ ಪ್ರಿಯಾರಿಟಿ ವೈಸು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಹಾಸ್ಟೆಲ್ ಡೀಟೇಲ್ಸ್ ಸಕ್ಸಸ್ಫುಲ್ ಅಂತ ಬಂದ ನಂತರ ಓಕೆ ಅಂತ ಕ್ಲಿಕ್ ಮಾಡಿ. ಲಾಸ್ಟ್ ಫೈನಲ್ ಸಬ್ಮಿಟ್ನಲ್ಲಿ ನೀವು ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಡೀಟೇಲ್ಸ್ ಎಲ್ಲ ಸರಿಯಾಗಿ ಅದಾವೋ ಇಲ್ಲೋ ನೋಡ್ಕೊಳ್ಳಿ ಒಂದ್ಸಲ. ನಿಮ್ಮ ಮೊಬೈಲ್ ನಂಬರ್ ಆಗಿದ್ದು, ಪೇರೆಂಟ್ಸ್ ನಂಬರ್ ಆಗಿದ್ದು, ನಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಹೋಮ್ ಡಿಸ್ಟ್ರಿಕ್ಕು, ತಾಲೂಕು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಅಡ್ರೆಸ್ಸು ಎಲ್ಲ ಡೀಟೇಲ್ಸ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ಡಿಕ್ಲರೇಷನ್ ಮೇಲೆ ಚೆಕ್ ಬಾಕ್ಸ್ ಮೇಲೆ 3 ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋ ನಂತರ ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಫೈನಲ್ ಸಬ್ಮಿಟ್ ಸಕ್ಸಸ್ಫುಲಿ ಓಕೆ ಅಂತ ಕ್ಲಿಕ್ ಮಾಡಿ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಅಕ್ನಾಲಜ್ಮೆಂಟ್ ಮೇಲೆ ಹೋಗಿ. ಅಕ್ನಾಲಜ್ಮೆಂಟ್ ಹೋಗ್ತೀನಿ ನೋಡಿ. ಈಗ ಅಕ್ನಾಲಜ್ಮೆಂಟ್ಲಿ ಹೋದ ನಂತರ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಕೆಳಗಡೆ ಬರುತ್ತೆ. ಪ್ರಿಂಟ್ ಆಪ್ಷನಲ್ಲಿ ಕೆಳಗೆ ಬಂದರೆ ಪ್ರಿಂಟ್ ಅಂತ ತಗೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ವಿದ್ಯಾರ್ಥಿ ಉಪಯುಕ್ತ ಮಾಹಿತಿಗಾಗಿ ಫ್ಯೂಚರ್ ಪಾತ್ ಅಕಾಡೆಮಿ ಜೊತೆಗೆ ಸದಾ ಸಂಪರ್ಕದಲ್ಲಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.